ಜಾತಕದಲ್ಲಿ ಏನಾದ್ರೂ ಚಂದ್ರ 6ನೇ ಮನೆ 12ನೇ ಮನೆಯಲ್ಲಿದ್ರೆ ನಂಬರ್ 2ನ ನೀವು ಯೂಸ್ ಮಾಡಂಗಿಲ್ಲ. ನನಗೆ ಆಗಿ ಬರುವ ನಂಬರ್ಸ್ಗಳ ಜೊತೆಗೆ ಆ ಗ್ರಹಗಳು ಕೂಡ ಶುಭ ಸ್ಥಾನದಲ್ಲಿದ್ದಾಗ ಮಾತ್ರ ಅವು ಶುಭ ಫಲವನ್ನು ಕೊಡ್ತವೆ, ಹೊರತು ಇಲ್ಲ ಕೊಡೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ಅಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾಕೆ ತರಗತಿಯನ್ನು ಬಳಸ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ ಅದು ಕಾಮನ್ ಪೀಪಲ್ಸ್ ಅಂದರೆ ಸಾಮಾನ್ಯ ಜನರಿಗೂ ಕೂಡ ಈ ಸಂಚಿಕೆ ಅರ್ಥ ಆಗಬೇಕು, ಜ್ಯೋತಿಷ್ಯ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲ ಆಗಬೇಕು ಅಂತ ಹೇಳ್ತಾ ಇನ್ನು ಮುಂದೆ ಒಂದಷ್ಟು ಜ್ಯೋತಿಷ್ಯದ ವಿವರಣೆಗಳ ಜೊತೆ ಈ ಸಂಚಿಕೆಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಲಕ್ಕಿ ನಂಬರ್ ಸೀಕ್ರೆಟ್ ಅನ್ನುವಂಥದ್ದು. ನೋಡಿ, ಇಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಇಲ್ಲಿ ಅಂತಂದ್ರೆ, ಇದು ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಗೆ ಅಧಿಪತಿ ಬಂದು ಚಂದ್ರ. ಹಾಗಾದ್ರೆ ಈ ಚಂದ್ರನಿಗೆ ಸಂಬಂಧಪಟ್ಟಂತಹ ಸಂಖ್ಯೆ ಇದೆಯಲ್ಲ ನೋಡಿ, ಇದು 2ನೇ ನಂಬರ್ 2. ಅದಾದ ಮೇಲೆ ನೋಡಿ, ಇಲ್ಲಿ ಕೇಂದ್ರಾಧಿಪತಿ ಮತ್ತು ಪಂಚಮಾಧಿಪತಿ. ನೋಡಿ, ಕೇಂದ್ರಾಧಿಪತಿ ಬಂದು ಕುಜ ನಂಬರ್ 9, ಪಂಚಮಾಧಿಪತಿ ಗುರು ಬಂದು 3, ಧನಾಧಿಪತಿ ಬಂದು ರವಿ 1. ನೋಡಿ, ಯಾರೆಲ್ಲ ಈ ಕರ್ಕಾಟಕ ರಾಶಿಯಲ್ಲಿ ಜನನ ಆಗಿರ್ತಿರಲ್ಲ ಅವ್ರು ಎಲ್ಲರಿಗೂ ಕೂಡ ನಂಬರ್ 2 ಈಸ್ ವೆರಿ ಗುಡ್, ನಂಬರ್ 9 ಇಸ್ ವೆರಿ ಗುಡ್, ನಂಬರ್ 3 ಇಸ್ ವೆರಿ ಗುಡ್, ನಂಬರ್ 1 ಇಸ್ ವೆರಿ ಗುಡ್. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಯಾರಿಗೆ ತುಂಬ ಡಿಪ್ರೆಷನ್ಸ್ ಇರ್ತದೋ, ಲೋ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರ್ತದೋ ಅವರು ನಂಬರ್ 1 ಮತ್ತು ನಂಬರ್ 3ನ ಫಾಲೋ ಮಾಡಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರೋರು ನಂಬರ್ 2ನ ಯೂಸ್ ಮಾಡಬೇಡಿ. ಇಲ್ಲ ನನಗೆ ಸಿಕ್ಕಾಬಟ್ಟೆ ಕೋಪ, ನಾನು ತುಂಬ ಶಾರ್ಟ್ ಟೆಂಪರು ಅನ್ನುವಂಥವ್ರು ನಂಬರ್ 9ನ ಯೂಸ್ ಮಾಡಬೇಡಿ. ಮಿಕ್ಕದಂಥ ಎಲ್ಲ ನಂಬರ್ಗಳನ್ನು ಯೂಸ್ ಮಾಡಿ. ಇದು ಜನರಲ್ ಆಗಿ 2931 ಈ ಸೂತ್ರವನ್ನು ಬರೆದಿಟ್ಕೊಳ್ಳಿ. ಇದು ಆಗಿ ಬರುತ್ತೆ, ಇಸ್ ವೆರಿ ಗುಡ್. ಈ ಎಲ್ಲ ನಂಬರ್ಗಳು ಕೂಡ ಶುಭ ಫಲವನ್ನು ಕೊಡ್ತದೆ. ಕರ್ಕಾಟಕ ರಾಶಿಯಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದವ್ರಿಗೆ 9, ಮತ್ತೆ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ ಅಂದವ್ರಿಗೆ 2, ಸರ್ಕಾರಿ ಉದ್ಯೋಗ ಮಾಡ್ತಾ ಇದ್ದೀನಿ ಅನ್ನೋರಿಗೆ 1 ಅತ್ಯಂತ ಶುಭ ಫಲವನ್ನು ಕೊಡ್ತದೆ. ಆದರೆ ಇದಿಷ್ಟೇ ಸಾಕಾಗಲ್ಲ. ಇದು ಜನರಲ್ ಆಗಿ 2 9 3 1 ಕಾನ್ಸೆಪ್ಟ್. ಇದು ಯಾರಿಗೂ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಇದು ಲಕ್ಕಿ ನಂಬರ್ ಸೀಕ್ರೆಟ್ ಇದು. ಆದರೆ ಇದ್ರ ಜೊತೆಗೆ ನಾವೇನ್ ಮಾಡಬೇಕು ಅಂದ್ರೆ, ಜಾತಕದಲ್ಲಿ ಏನಾದ್ರೂ ಚಂದ್ರ 6ನೇ ಮನೆ 8ನೇ ಮನೆ 12ನೇ ಮನೆಯಲ್ಲಿದ್ರೆ ನಂಬರ್ 2ನ ನೀವು ಯೂಸ್ ಮಾಡಂಗಿಲ್ಲ, ಅದು ನಿಮ್ಗೆ ಅಗೇನೆಸ್ಟ್ ಆಗ್ಬಿಡುತ್ತೆ. ಅದೇ ಏನಾದ್ರೂ ಕುಜ 8ನೇ ಮನೆ ಕುಜ 12ನೇ ಮನೆಯಲ್ಲಿ ಕುಜ ಜಾತಕದಲ್ಲಿದ್ದ ಅಂದ್ರೆ ನಂಬರ್ 9ನ ನೀವು ಯೂಸ್ ಮಾಡಂಗಿಲ್ಲ, ಬೇರೆ ನಂಬರ್ನ ಯೂಸ್ ಮಾಡಬೇಕು. ಗುರು ಏನಾದ್ರೂ ಜಾತಕದಲ್ಲಿ 8ನೇ ಮನೆ 12ನೇ ಮನೆ 6ನೇ ಮನೆಯಲ್ಲಿದ್ರೆ ನಂಬರ್ 3ನ ಯೂಸ್ ಮಾಡಂಗಿಲ್ಲ. 6ನೇ ಮನೆ 8ನೇ ಮನೆಯಲ್ಲಿ ರವಿ ಜಾತಕದಲ್ಲಿದ್ರೆ 1ನೇ ನಂಬರ್ನ ಕೂಡ ನೀವು ಯೂಸ್ ಮಾಡಂಗಿಲ್ಲ. ಯಾವ್ದನ್ನು ಯೂಸ್ ಮಾಡಬೇಕು? ಈಗ ನೀವು ಸೂತ್ರ ಹೇಳ್ಬಿಟ್ರಿ ಗುರುಗಳೇ, 2931 ಆಗುತ್ತೆ ಅಂತ ಹೇಳ್ಬಿಟ್ರಿ. ಅದ್ರ ಜೊತೆಗೆ 6 8 12ನೇ ಮನೆಯಲ್ಲಿ ಇರುವಂತ ಗ್ರಹಗಳದ್ದು ಕೂಡ ಯೂಸ್ ಮಾಡಬೇಡಿ ಅಂತ ಹೇಳ್ಬಿಟ್ರಿ. ಹಾಗಾದ್ರೆ ಯಾವ್ದು ಯೂಸ್ ಮಾಡೋದು? ನೋಡಿ, ಯಾವ್ದೋ ಒಂದು ಲಗ್ನ ಅಂತ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಗುರು ಇದ್ದ, ಕೇಂದ್ರ ಸ್ಥಾನದಲ್ಲಿ ಇದ್ದಾನೆ, ಅವನು 3ನೇ ನಂಬರ್ ಆಗಿ ಬರುತ್ತೆ. ರವಿ ಮೇಷರಾಶಿಯಲ್ಲಿ ಇದ್ದ, ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಮತ್ತು ಕೇಂದ್ರದಲ್ಲಿದ್ದಾನೆ, ಈ ನಂಬರ್ ಆಗತ್ತೆ. ಅದಾದ ಮೇಲೆ ಇವರ ಜಾತಕದಲ್ಲಿ ಕುಜ 2ನೇ ಮನೆಯಲ್ಲಿದ್ದ, 9ನೇ ನಂಬರ್ ಕೂಡ ಆಗತ್ತೆ. ಚಂದ್ರ 12ನೇ ಮನೆಯಲ್ಲಿ ಕೂತ್ಕೊಂಡ, 2ನೇ ನಂಬರ್ ಆಗಲ್ಲ. ಅಂದ್ರೆ ನನಗೆ ಶುಭ ಫಲವನ್ನ ಕೊಡುವಂತಹ ಲಕ್ಕಿ ನಂಬರ್ಸ್ಗಳಲ್ಲಿ ಕೂಡ
ಆ ಗ್ರಹ ಜಾತಕದಲ್ಲಿ ಶುಭ ಸ್ಥಾನದಲ್ಲಿದ್ದಾಗ ಮಾತ್ರ ಅದು ನಿಮಗೆ ಲಕ್ಕಿ ನಂಬರ್ ಆಗುತ್ತೆ ಹೊರತು ಇಲ್ಲಾಂದ್ರೆ ಲಕ್ಕಿ ನಂಬರ್ ಆಗೋದಿಲ್ಲ. ನನಗೆ ಆಗಿ ಬರುವ ನಂಬರ್ಸ್ಗಳ ಜೊತೆಗೆ ಆ ಗ್ರಹಗಳು ಕೂಡ ಶುಭ ಸ್ಥಾನದಲ್ಲಿದ್ದಾಗ ಮಾತ್ರ ಅವು ಶುಭ ಫಲವನ್ನು ಕೊಡ್ತವೆ ಹೊರತು ಇಲ್ಲ ಕೊಡೋದಿಲ್ಲ. ನೋಡಿ 2931 ಆದ್ಮೇಲೆ ಮಿಕ್ಕ ಯಾವ ನಂಬರ್ಸ್ಗಳು ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿಯವರಿಗೆ ಅಷ್ಟೊಂದು ಶುಭ ಫಲವನ್ನ ಕೊಡೋದಿಲ್ಲ, ಎಲ್ಲ ತರ ಸಮಸ್ಯೆಗಳನ್ನ ಜಾಸ್ತಿ ಮಾಡ್ತದೆ. ಅದರಿಂದ ಆದಷ್ಟು ಯಾರೆಲ್ಲ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಾರೋ ಅವರು 2931 ರೂಲ್ನ ಫಾಲೋ ಮಾಡಿ, ಪ್ಲಸ್ ಅದರಲ್ಲಿ ಅವರ ಜಾತಕದಲ್ಲಿ ಕೇಂದ್ರ ತ್ರಿಕೋನದಲ್ಲಿರುವಂತಹ ಗ್ರಹಗಳ ನಂಬರ್ಗಳನ್ನ ಅವರು ಫಾಲೋ ಮಾಡಿದ್ದಾದ್ರೆ ಅವ್ರಿಗೆ ಅತ್ಯಂತ ಶುಭ ಫಲಗಳು ಅವ್ರಿಗೆ ಕೊಡ್ತದೆ ಅಂತ ಹೇಳ್ತಾ, ಜೊತೆಗೆ ನೋಡಿ 2ನೇ ನಂಬರ್, ಈಗ ಜಾತಕದಲ್ಲಿ 2ನೇ ನಂಬರ್ 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ವೀಕ್ ಆಗ್ಬಿಟ್ಟ, ಲಗ್ನಾಧಿಪತಿ ವೀಕ್ ಆಗ್ಬಿಟ್ಟ. ಆಗ ಏನ್ ಮಾಡ್ಬೇಕು ಅವರು? ಗೌರಿ ಆರಾಧನೆ ಮಾಡ್ಬೇಕು, ಸೋಮವಾರದ ದಿನ ಪಾರ್ವತಿ ದೇವಸ್ಥಾನಕ್ಕೆ ಹೋಗ್ಬೇಕು, ಅದರ ಜೊತೆಗೆ ಚಂದ್ರಂದು ಬೀಜಾಕ್ಷರ ಮಂತ್ರವನ್ನ ಚಾಂಟ್ ಮಾಡ್ಬೇಕು ಡೈಲಿ. ಅವಾಗ ಏನಾಗುತ್ತೆ, ಈ ನೀಚತ್ವದ ಅಥವಾ ವೀಕ್ ಆಗಿರುವಂತ ಗ್ರಹದ ಪಾಸಿಟಿವಿಟಿ ಅವರಿಗೆ ಶುರುವಾಗ್ತದೆ ಅಂತ ಹೇಳ್ತಾ, ಒಂದು ಲಕ್ಕಿ ನಂಬರ್ಗಳನ್ನು ತಿಳ್ಕೊಳ್ಳುವಾಗ ತುಂಬಾ ಬ್ಲೈಂಡ್ ಆಗಿ, ನಂದು ಅಶ್ವಿನಿ ನಕ್ಷತ್ರ ನನ್ಗೆ 7ನೇ ನಂಬರ್ ಆಗುತ್ತೆ, ಅದು ನಾನು 3ನೇ ತಾರೀಕು ಹುಟ್ಟಿದ್ದೀನಿ, ನನಗೆ 3ನೇ ನಂಬರು 5ನೇ ನಂಬರು ನ್ಯೂಮರಾಲಜಿ ಪ್ರಕಾರ ಆಗುತ್ತೆ ಅನ್ನುವಂತಹ ಬ್ಲೈಂಡ್ ಆಗಿ ಯಾರು ಡಿಸೈಡ್ ಮಾಡಬೇಡಿ. ಯಾವತ್ತೂ ಕೂಡ ಎಲ್ಲವನ್ನ ಸೇರಿಸಿದಾಗ ಮಾತ್ರ ಅದು ಶಾಸ್ತ್ರ ಆಗ್ತದೆ. ಅದಕ್ಕೆ ನೀವು ಸರಿಯಾದ ಕ್ರಮದಲ್ಲಿ, ಯಾಕಂದ್ರೆ ನೀವು ಹುಟ್ಟಿರುವಂತ ಕರ್ಮಾನುಸಾರೇಣ ಗ್ರಹಗಳು ಸ್ಥಿತರಾಗಿದ್ದಾರೆ. ಯಾರು ನಿನಗೆ ಅಶುಭ ಶುಭ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತಾ ಇಲ್ಲ ಆಸ್ ಎ ಅಸ್ಟ್ರಾಲಜರ್. ನಿಮಗೆ ಹುಟ್ಟುವಾಗಲೇ ಕರ್ಮಾನುಸಾರೇಣ ಬ್ರಹ್ಮನೇ ಡಿಸೈಡ್ ಮಾಡಿ ಕಳಿಸಿದ, ನೋಡಪ್ಪ ನಿನ್ಗೆ ಯಾರು ಒಳ್ಳೆಯವರು ನಿನ್ಗೆ ಯಾರು ಕೆಟ್ಟವರು ಅಂತ. ಅದನ್ನ ತಿಳಿಸುವಂತ ಕೆಲಸವನ್ನ ಅಷ್ಟೇ ನಾವು ಮಧ್ಯವರ್ತಿಗಳಾಗಿ ಮಾಡ್ತಾ ಇದ್ದೀವಿ. ಅದರಿಂದ ನೀವು ಒಂದು ಲಕ್ಕಿ ನಂಬರ್ನ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ನೋಡಿ, ನಾನು ಲಾಸ್ಟ್ ಸಂಚಿಕೆಯಲ್ಲಿ ನೀವು ಅಬ್ಸರ್ವ್ ಮಾಡಿ, ಒಂದು ಜಾತಕವನ್ನ ಹಾಕಿ ಆ ಜಾತಕದಲ್ಲಿ ಆ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರ್ಗೆ ಯಾವ್ದು ಲಕ್ಕಿ ನಂಬರ್ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದೆ. ಅದೇ ತರ ಇಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಲಕ್ಕಿ ನಂಬರ್ನ ನೀವು ಈ ರೀತಿಯಾಗಿ ಡಿಸೈಡ್ ಮಾಡಬೇಕು ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲಯ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಮತ್ತೆ ಯಾವುದೇ ರೀತಿಯ ಜಾತಕಗಳನ್ನ ವಾಸ್ತು ಬಗ್ಗೆ ತಿಳ್ಕೊಬೇಕು ಅಂದ್ರೆ ಸಂಪರ್ಕ ಮಾಡಿ. ನಮಸ್ಕಾರ.